ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಕ್ಟನ್ ಆಟೋಮೋಟಿವ್. ಇವತ್ತು ಡೇಟ್ ಬಂದು 15th ಮೇ ಆ್ಯಂಡ್ ಟೈಮ್ ಅರೌಂಡ್ 12:50 ಆಗ್ತಾಯಿದೆ. ಸೊ ನಾನಿವತ್ತು ರಾಮೇಶ್ವರಮಲ್ಲಿದ್ದೀನಿ. ಯು ಕ್ಯಾನ್ ಸಿ ಓವರ್ ದೇರ್ ಬೋತ್ ಆರ್ ಕಾರ್ಸ್ ಇಸ್ ಸ್ಟ್ಯಾಂಡಿಂಗ್ ಪರ್ಫೆಕ್ಟ್ ಇನ್ ದಿ ಪಾರ್ಕಿಂಗ್. ಸೊ ನಿನ್ನೆ ನಾವು ಕನ್ಯಾಕುಮಾರಿಯಿಂದ ರಾಮೇಶ್ವರಂ ಬಂದು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ. ಸೊ ಹೋಟೆಲ್ ಅಶೋಕ ಅನ್ನೋ ಒಂದು ಪ್ಲೇಸಲ್ಲಿ ಇವತ್ತು ಸ್ಟೇ ಆಗಿದ್ವಿ. ಎಕ್ಸಲೆಂಟ್ ರೂಮ್, ಸೂಪರ್ಬ್ ಆಗಿದೆ. ಸೊ ಈ ಟ್ರಿಪ್ಪಲ್ಲಿ ನಮಗೆ ಯಾವುದೇ ಥರ ಒಂದು ಲಾಸ್ ಆಗಲಿಲ್ಲ. ಪ್ರತಿ ಒಂದು ರೂಮ್ ಕೂಡ ಸೂಪರ್ಬ್ ಆಗಿತ್ತು, ಚೆನ್ನಾಗೇ ಇತ್ತು. ಸೊ ದಿಸ್ ಇಸ್ ಆಲ್ಸೋ ವೆರಿ ಗ್ರೇಟ್ ರೂಮ್. ಟೆಂಪಲ್ ಮೇ ಬಿ ಕ್ಲೋಸ್ ಆಗಿರುತ್ತೆ, 1 o'clock ಟೆಂಪಲ್ ಕ್ಲೋಸ್ ಆಗುತ್ತೆ. ಸೊ ಮೇ ಬಿ ಊಟ ಮಾಡಿಕೊಂಡು ನಾವು ಡೈರೆಕ್ಟು ಧನುಷ್ಕೋಡಿಗೆ ಹೋಗ್ತೀವಿ. ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅರೌಂಡ್ 3 o'clockಗೆ ಟೆಂಪಲ್ ಓಪನ್ ಆಗುತ್ತೆ. 3 o'clock ಟೆಂಪಲ್ಗೆ ಹೋಗಿದ್ದು ಲೆಟ್ಸ್ ಲೀವ್ ಫಾರ್ ಮೈಸೂರು. ದಿಸ್ ವಾಸ್ ಆರ್ ಟ್ರಿಪ್ ಆನ್ ದ ಸೌತ್ ಟ್ರಿಪ್. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ. 5 days ಆಯಿತು ನಾವು. ಸೊ ಲೆಟ್ಸ್ ಇವತ್ತು ಒಂದೇ ಸ್ಟ್ರೆಚಲ್ಲಿ ಮೈಸೂರು ಆರ್ ಎಲ್ಸ್ ವಿಲ್ ಟೇಕ್ ಅ ಸ್ಟಾಪ್ ಇನ್ ಬಿಟ್ವೀನ್ ಸಮ್ ಗುಡ್ ಪ್ಲೇಸ್ ಆ್ಯಂಡ್ ಟುಮಾರೋ ವಿಲ್ ಡೆಫಿನೆಟ್ಲಿ ರೀಚ್ ಮೈಸೂರು. ಲೆಟ್ಸ್ ಗೋ. ಇವಾಗ ರೂಮ್ ತೋರಿಸ್ಕೊಡ್ತೀನಿ ಬನ್ನಿ. ಸೊ ರೂಮ್ ಸ್ಥಿತಿ ಹೀಗಿದೆ. ಯು ಗೆಟ್ 2 beds ಆ್ಯಂಡ್ ಒಂದು ಎಕ್ಸ್ಟ್ರಾ ಬೆಡ್, ಆಫ್ ಕೋರ್ಸ್ 5 people. ಸೊ 2 rooms ಬುಕ್ ಮಾಡಿದ್ದೀವಿ. ಗ್ರೇಟ್ ರೂಮ್, ಪ್ರಿಟಿ ಗುಡ್ ರೂಮ್. AC ಇದೆ ರೂಮ್ಸ್. ಇಲ್ಲೊಂದು ಮಿರರ್ ಇದೆ. ಸೊ ಈ ರೂಮ್ಗೆ ನಾವು ಆಲ್ಮೋಸ್ಟ್ 7,000 rupees ಏನೋ ಪೇ ಮಾಡಿದ್ವಿ. 7,000 ಸಮಥಿಂಗ್ ಏನೋ. ಸೊ 2 ರೂಮ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಗ್ರೇಟ್ ರೂಮ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲಿಂದ ಟೆಂಪಲ್ ಒಂದು ಮಿನಿಮಮ್ ಅಂದ್ರೆ 900 meters 800 meters ಇರ್ಬೋದು ಇಲ್ಲಿಂದ ಟೆಂಪಲ್. ಸೊ ವೆರಿ ಗುಡ್. ಯು ಕ್ಯಾನ್ ಚೂಸ್ ದಿಸ್ ಹೋಟೆಲ್ ಇಫ್ ಯು ಕಮ್ ಟು ರಾಮೇಶ್ವರಂ. ಬಂದರೆ ಡೆಫಿನೆಟ್ಲಿ ಇಲ್ಲಿಗೆ ಸ್ಟೇ ಮಾಡಿ. ಆ್ಯಂಡ್ ಸೀಸನ್ ಟೈಮಲ್ಲಿ ಸ್ವಲ್ಪ ಪ್ರೈಸಸ್ ಇನ್ನೂ ಹೈಕ್ ಇರುತ್ತೆ. ಸೊ ಲೆಟ್ಸ್ ಗೋ. ನಾವು ಈಗ ಹೋಗಿ ಫಸ್ಟ್ ಸ್ಕೋಡಾ ಚೆಕ್ ಮಾಡೋಣ. ಅದರ ಒಂದು ಕೂಲೆಂಟ್ ಲೆವೆಲ್ ಹೇಗಿದೆ, ಅದರ ಕಥೆ ಏನು ಅಂದ್ಬಿಟ್ಟು. ಸ್ವಲ್ಪ ಪ್ರಾಬ್ಲಮ್ ಇದೆ ಡೆಫಿನೆಟ್ಲಿ. ಲೆಟ್ಸ್ ಗೋ. ನಾವು ಚೆಕ್ಔಟ್ ಮಾಡಿ ಕಾರ್ ಹತ್ರ ಹೋಗೋಣ. ಯಾವ ಲೆವೆಲ್ ಗಲೀಜಾಗಿದೆ ಅಂತ ನೋಡ್ತಿರ್ಬೋದು. ರಾಮೇಶ್ವರಂ ಬರೋವರೆಗೂ ಕಾರ್ ನೀಟಿತ್ತು, ಬಟ್ ಇಲ್ಲಿಗೆ ಬಂದಮೇಲೆ ಫುಲ್ ಗಲೀಜಾಗಿಬಿಟ್ಟಿದೆ. ನೈಟ್ ಸ್ವಲ್ಪ ಮಳೆ ಬಂತು. ಮಳೆ ಅಂದರೆ ಒಂಥರ ಇಟ್ಸ್ ನಾಟ್ ಮಳೆ ಅಂದರೆ ಒಂಥರ ಫುಲ್ ಸ್ಟಿಕ್ಕಿ ರೇನ್. ಐ ಡೋಂಟ್ ನೋ ಹೌ ಟು ಸೇ ಇಟ್. ಆ್ಯಂಡ್ ಇಟ್ಸ್ ವೆರಿ ಹ್ಯೂಮಿಡ್ ಓವರ್ ಹಿಯರ್. ತುಂಬ ಒಂಥರ ಸೆಕೆ. ಬಟ್ ಇಟ್ಸ್ ಕೂಲ್. ಅಂದರೆ ನಿಮ್ಗೆ ನೋಡೋಕೆ ಕೂಲ್ ಅನಿಸ್ತಿರ್ಬೋದು, ಬಟ್ ತುಂಬ ಸೆಕೆ ಇದೆ. ಸೊ ಬನ್ನಿ ಈಗ ಚೆಕ್ ಮಾಡೋಣ ಕೂಲೆಂಟ್ ಹೇಗಿದೆ ಅಂತ. ಗ್ರೇಟ್. ಸದ್ಯ ಕೂಲೆಂಟ್ ಲೀಕ್ ಅಷ್ಟಾಗಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ. ಇನ್ನೊಂದು 2 ಪಾರ್ಟ್ ಚೇಂಜ್ ಮಾಡಿಸ್ಬೇಕಿತ್ತು. ಒಂದು ಥರ್ಮೋಸ್ಟ್ಯಾಟ್ ಮತ್ತು ಇನ್ನೊಂದು ವಾಟರ್ ಜಾಕೆಟ್ ಏನೋ. ಆ 2ರಲ್ಲೂ ಸ್ವಲ್ಪ ಲೀಕ್ ಇದೆ. ಸೊ ಅದೆರಡು ಮಾಡಿಸ್ಬಿಟ್ರೆ ಆಗೋಗುತ್ತೆ. ಸೊ ಗ್ರೇಟ್. ಯಾವುದೇ ಥರ ಕೂಲೆಂಟ್ ಇಳಿದಿಲ್ಲ. ದ್ಯಾಟ್ಸ್ ಗ್ರೇಟ್. ದಟ್ಸ್ ಇಟ್. ಸೊ ರೆಪಿಡ್ ಕ್ಲೋಸ್ ಮಾಡೋಣ. ಯಾವುದೇ ಥರ ಟಾಪ್ ಅಪ್ ನೆಸೆಸಿಟಿ ಇಲ್ಲ. ಸೊ ಈಗ ಸ್ವಲ್ಪ ಇವೆಂಟು ಮತ್ತು ಇದನ್ನು ಒಟ್ಟೊಟ್ಟಿಗೆ ನಿಲ್ಲಿಸಿ ಒಂದಷ್ಟು ಫೋಟೋಗಳು ತೆಗೆದ್ಬಿಡೋಣ ಯೂಟ್ಯೂಬ್ ಥಂಬ್ನೇಲ್ಗೆ. ಲೆಟ್ಸ್ ಗೋ. ಪರ್ಫೆಕ್ಟ್. ಯಾವುದೇ ಥರ ಇಂಜಿನ್ ಲೈಟ್ ಕೂಡ ಇಲ್ಲ. ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಆದಮೇಲೆ ಲೆಟ್ಸ್ ಗೋ. ಸೊ ಫೈನಲಿ ಅಟ್ ದಿ ಧನುಷ್ಕೋಡಿ ಬ್ರಿಡ್ಜ್. ಇಲ್ಲಿಂದ ಇನ್ನೇನೋ ಒಂದು 10-15 kilometers ದೂರದಲ್ಲಿ ಶ್ರೀಲಂಕಾ ಇದೆ. ಸೊ ಎಷ್ಟು ಕ್ರೌಡ್ ಇದೆ ಅಂತ. ಮುಂಚೆ ಇಲ್ಲಿವರೆಗೂ ಕಾರು ಅವ್ರ ಬೈಕ್ಗಳನ್ನ ಬಿಡ್ತಾಯಿದ್ರು, ಬಟ್ ಈಗ ಇಲ್ಲಿ ತನಕ ಬಿಡೋದಿಲ್ಲ. ಸೊ ನೋಡ್ತಿರ್ಬೋದು ಇಲ್ಲೆಲ್ಲ ಫುಲ್ ಕ್ರೌಡ್ ಆಗಿಬಿಟ್ಟಿದೆ. ಕಾರು ಎಲ್ಲ ಅಲ್ಲೇ ಸ್ಟಾಪು. ಸಿಕ್ಕಾಪಡೆ ಟ್ರಾಫಿಕ್ ಇತ್ತು, ಸಿಕ್ಕಾಪಡೆ ಜಾಮ್ಗಳು. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ವೆರಿ ಗುಡ್ ಪ್ಲೇಸ್, ಬಟ್ ತುಂಬ ಸೆಕೆ ಇದೆ. ಬಟ್ ನೈಸ್ ಟು ಎಕ್ಸ್ಪ್ಲೋರ್. ನೋಡಿಲ್ಲ ಅಂದರೆ ಒಂದ್ಸತಿ ಬರಲೇಬೇಕು. ಯು ಮಸ್ಟ್ ವಿಸಿಟ್ ಹಿಯರ್. ಸೊ ಪ್ಲೇಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಒಂದು ಗಲೀಜನ್ನ ಜನಗಳು ಮಾಡಿ ಇಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಗಲೀಜು ಇಟ್ಬಿಟ್ಟಿದೆ. ಅಷ್ಟೇ ಶಾಪ್ಗಳು ಇಟ್ಟು ಎಷ್ಟು ಶಾಪ್ ಇಡ್ತಾರೋ ಅಷ್ಟು ಗಲೀಜಾಗುತ್ತೆ. ಇದಕ್ಕಿಂತ ಮುಂದೆ ಒಂದು 3-4 ಶಾಪ್ ಇಟ್ಟಿದ್ರೆ ಆಗಿರೋದು. ಬಟ್ ಇಷ್ಟೊಂದು ಜನ ಇಟ್ಕೊಂಡು ಇಲ್ಲಿ ಸಿಕ್ಕಾಪಟ್ಟೆ ಗಲೀಜು ಮಾಡಿ ಇಟ್ಬಿಟ್ಟಿದ್ದಾರೆ.
ಪ್ಲೇಸ್ ಇಸ್ ವೆರಿ ಗುಡ್, ಮಸ್ಟ್ ವಿಸಿಟ್ ಅಟ್ಲೀಸ್ಟ್ ಒನ್ಸ್ ಇನ್ ಎವ್ರಿ ಒನ್ಸ್ ಲೈಫ್. ಸೂಪರ್ ಆಗಿದೆ, ಗುಡ್ ವೆದರ್, ಬಿಸಿಲಿಲ್ಲ ಬಟ್ ಸೆಕೆ ಇದೆ. ಕಾರ್ಗಳು ಇಲ್ಲಿಗೆ ಸ್ಟಾಪ್, ಇದಕ್ಕಿಂತ ಮುಂದೆ ಬಿಡಲ್ಲ. ಮುಂಚೆ ಅಲ್ಲಿವರೆಗೂ ಬಿಡ್ತಿದ್ರು, ಬಟ್ ಇಲ್ಲಿಗೆ ಸ್ಟಾಪ್. ನಾವು ನಮ್ಮ ರ್ಯಾಪಿಡ್ ಇಲ್ಲಿ ನಿಲ್ಸ್ತೀವಿ, ನಮ್ಮ ವೆಂಟನ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಿಲ್ಸ್ಬಿಟ್ಟಿದ್ದೀವಿ. ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ. ಕಾರ್ ಇಲ್ಲಿ ನಿಂತಿದೆ ನಮ್ಮದು, ಇಲ್ಲಿಗೆ ಲಾಸ್ಟ್ ಇಲ್ಲಿ ಊಟ ಅಂತ ತಗೋಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್, ಸಿಕ್ಕಾಪಟ್ಟೆ ಜಾಮ್ಗಳಾಗುತ್ತೆ. ಏನಾರು ಒಂದು ಬೆಟರ್ ಸೊಲ್ಯೂಷನ್ ಮಾಡ್ಬೇಕು ಇದಕ್ಕೋಸ್ಕರ. ಸೊ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಎಸ್ಟರ್ಡೇಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾವು ಡೈರೆಕ್ಟು ರಾಮೇಶ್ವರಮಿಂದ ತಂಜಾವೂರಿಗೆ ಬಂದು, ಬಿಕಾಸ್ ಮೈಸೂರು ಹೋಗಬೇಕು ಅಂದರೆ ಬಳ್ಳಾರಿ 9 o'clock ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ವಿ ಕಾಂಟ್ ಸ್ಟೇ ಓವರ್ ದೇ. ಅದಕ್ಕೆ ತಂಜಾವೂರಲ್ಲಿ ಬಂದ್ವಿ. ಇಲ್ಲೊಂದು ಫೇಮಸ್ ಟೆಂಪಲ್ ಇದೆ, ಅದು ಯಾವುದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ತಂಜಾವೂರಲ್ಲಿ ಸ್ಟೇ ಆದ್ವಿ. ಸೊ ಇವತ್ತು ತಂಜಾವೂರನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಡೈರೆಕ್ಟ್ ಮೈಸೂರಿಗೆ ಹೊರಡೋಣ. ಯಾವ ಟೆಂಪಲ್ಲು, ಅದರ ಏನು ಹಿಸ್ಟ್ರಿ ಇದೆ ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್.